ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಏನು ಅಂತ ಹೇಳಿ ನೋಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ ಒತ್ತಿ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು. ಗೊಬ್ಬರ ಹಾಕಿ ಸುಮಾರು ಒಂದು ತಿಂಗಳೇ ಆಗ್ತಾ ಬಂತು. ಗೊಬ್ಬರ ಹೊರಲಿಕ್ಕೆ ನಮಗೆ ಟೈಮ್ ಸಿಕ್ಕಿರಲಿಲ್ಲಾಗಿತ್ತು. ಆದರೆ ಇವತ್ತು ಏನೋ ಕಾಲ ಕೂಡಿ ಬಂದಿದೆ ಗೊಬ್ಬರ ತೋಟಕ್ಕೆ ಹಾಕುವಂಥದ್ದು. ಸೊ ಅಪ್ಪ, ನಾನು, ಅಮ್ಮ ಮತ್ತು ಅಣ್ಣ ಒಬ್ಬರು ಬಂದಿದ್ದಾರೆ. 4 ಜನ ಸೇರಿಕೊಂಡು ಗೊಬ್ಬರ ಹೊರದು. ಪ್ರತಿ ವರ್ಷವೂ ಕೂಡ ನಾವೇ ಸೇರಿಕೊಂಡು ಗೊಬ್ಬರ ಹೊರದು. ಯಾರಾದರೂ ಒಬ್ಬರು ಅಣ್ಣಂದಿರು ಬರ್ತಿದ್ರಾಗಿತ್ತು ಗೊಬ್ಬರ ಹೊರಲಿಕ್ಕೆ. ಹಾಗಾಗಿ ಇವತ್ತೇ ನಾನು, ಅಪ್ಪ ಮತ್ತು ಅಣ್ಣ ಆಲ್ರೆಡಿ ಬೆಳಗ್ಗೆ ಹೋಗಿದ್ದಾರೆ. ಅಮ್ಮ ಇವಾಗ ಜಸ್ಟ್ ಹೋದರು. ಈಗ ನಾನು ಕೂಡ ಹೋಗ್ತಾ ಇದ್ದೀನಿ. ಬೆಳಗಿನೆಲ್ಲ ಕೆಲಸ ಅಡುಗೆ ಎಲ್ಲ ಮಾಡಿ ಮುಗಿಸಿ ಇಟ್ಟು ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಈಗ ಇಲ್ಲಿ ಮನೆ ಹತ್ರ ಇರುವಂಥ 2 ತೋಟದ್ದು ಒಂದಿನ ಹಾಕಲಿ ಮುಗಿಸಬಹುದಿತ್ತು. ಯಾಕಂದರೆ ಪ್ರತಿ ವರ್ಷ ಅಂದರೆ 1 ವರ್ಷ ಬಿಟ್ಟು 1 ವರ್ಷ ಹಾಕ್ತೀವಲ್ಲ. ಸೊ ಹಾಕಿ ಮುಗಿಸ್ತಿದ್ರಾಗಿತ್ತು. ಈ ಸಲ ನೋಡಬೇಕು ಹಾಕಿ ಮುಗಿಸ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಮತ್ತು ನಾಳೆ ಅಷ್ಟೊತ್ತಿಗೆ ಮತ್ತು ಹೊಸ ತೋಟ ಉಂಟಲ್ಲ, ಅಲ್ಲಿ ಗೊಬ್ಬರ ಹಾಕೋದುಂಟು. ಅಲ್ಲಿ ಹಾಕಿದ್ರೆ ಮುಗಿಯತ್ತೆ. ನೆಕ್ಸ್ಟ್ ಹರಡ್ಬಿಟ್ಟು ಈ ಮನೆ ಹತ್ರ ಇರೋ ತೋಟಕ್ಕೆ ಮಣ್ಣಿನ ಕೆಲಸ ಮಾಡೋದುಂಟು. ಹಾಗಾಗಿ ಆದಷ್ಟು ಬೇಗನ ಗೊಬ್ಬರ ಹಾಕಿಬಿಟ್ರೆ ನೆಕ್ಸ್ಟ್ ಮಣ್ಣಿನ ಕೆಲಸ ಮಾಡೋರಿಗೆ ಈಸಿ ಆಗುತ್ತೆ. ಬೇಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಡೆ ನೆಕ್ಸ್ಟ್ ಬೇಗ ಮುಗಿಯುತ್ತೆ. ನೆಕ್ಸ್ಟ್ ದರ್ಕ ಹಾಕೋದು ಆ ಕೆಲಸ ತುಂಬ ಇರುತ್ತಲ್ಲ. ಹಾಗಾಗಿ ಮತ್ತು ಕಾಳುಮೆಣಸು ತೆಗೆಯೋದು ಕೂಡ ಬೇಗ ಅಂದರೆ ಹಣ್ಣಾಗ್ತಾ ಇದೆ ಆಲ್ರೆಡಿ. ಅದನ್ನು ತೆಗಿಲಿಕ್ಕೂ ಕೂಡ ಬೇಕು. ಒಟ್ಟಿನಲ್ಲಿ ಈ ಕೆಲಸ ಆ ಕೆಲಸ ಅಂದರೆ ತುಂಬ ಕೆಲಸ ಹಿಂದೆ ಬಿದ್ದಿದೆ. ಒಟ್ಟಿನಲ್ಲಿ ಒಂದೇ ಸಲ ಎಲ್ಲ ಕೆಲಸನೂ ಬರ್ತಾ ಇದೆ. ಕೆಲಸ ಮಾಡಿ ಪೂರೈಸೋಕೆ ಆಗ್ತಾ ಇಲ್ಲ. ಸೊ ಈಗ ನಾವು ಸೇರಿಕೊಂಡು ಈಗ ಹೋಗುವ ಗೊಬ್ಬರ ಹೊರಗು ತೋಟಕ್ಕೆ ಯಾವ ರೀತಿ ಗೊಬ್ಬರ ಹಾಕ್ತಿದ್ದೀವಿ ಅಂತೇಳಿ ನೋಡುವ. ಒಂದು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಒಂದು ಬುಟ್ಟಿನ ತುಂಬಿಸ್ಕೊಂಡು ಹಾಕ್ತೀವಿ. ಸೊ ಬನ್ನಿ ತೋಟಕ್ಕೆ ಹೋಗ್ಬಿಟ್ಟು ಲೈವ್ ಆಗಿ ನೋಡುವ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಗೊಬ್ಬರನ ನಾವು ಹೇಗೆ ಹಾಕ್ತೀವಿ. ಸೊ ನಾನು ಕೂಡ ಹೊರಲಿಕ್ಕೆ ಹೋಗ್ತಾ ಇದ್ದೀನಿ ಗೊಬ್ಬರನ. ಪ್ರತಿ ವರ್ಷವೂ ಕೂಡ ಗೊಬ್ಬರ ಹೊರಲಿಕ್ಕೆ ಹೋಗ್ತೀವಿ. ಅಷ್ಟೊಂದು ವೇಟ್ ಬರೋದಿಲ್ಲ ಗೊಬ್ಬರನ. ಹಾಗಾಗಿ ನಾವು ಪ್ರತಿ ವರ್ಷವೂ ನಾನು ಕೂಡ ಗೊಬ್ಬರ ಹೊರಲಿಕ್ಕೆ ಹೋಗ್ತೀನಿ. ಹೋದ ವರ್ಷ ಅಲ್ಲಿ ಮತ್ತೊಂದು ತೋಟಕ್ಕೆ ತಗೊಂಡೋಗಿ ಹಾಕಿದ್ರಾಗಿತ್ತು. ಅಲ್ಲಿ ಒಂದೊಂದು ಒಪ್ಪತ್ತಿಗೆ ಈ ಥರ ಮಧ್ಯಾಹ್ನ ಮೇಲೆ ಈ ಥರ ಮಾಡಿ ಗೊಬ್ಬರ ಹೊರಿದ್ರಾಗಿತ್ತು. ಡೇ ಫುಲ್ಲಾಗಿ ಒಂದೇ ದಿನವೂ ಕೂಡ ಗೊಬ್ಬರ ಹೊರಲಿಕ್ಕೆ ಟೈಮೇ ಸಿಕ್ಕಿರಲಿಲ್ಲಾಗಿತ್ತು. ಒಂದೊಂದು ಒಪ್ಪತ್ತು ಹೀಗೆ ಮಾಡಿ ಗೊಬ್ಬರನ ಹೊರಿ ಮುಗಿಸಿದ್ರಾಗಿತ್ತು. ಸೊ ಈ ಸಲ ಒಂದು ಡೇ ತಗೊಂಡು ಗೊಬ್ಬರ ಹೊರಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬನ್ನಿ ಹೋಗಿ ನೋಡುವ ಗೊಬ್ಬರ ಹೊರೋದು ಹೇಗೆ ಅಂತ ಹೇಳಿಬಿಟ್ಟು. ಸೊ ಸ್ವಲ್ಪ ಘಟ್ಟ ಇದೆ. ಸೊ ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಅಲ್ಲ, ಅಂದರೆ ಗೊಬ್ಬರ ಹೊರಿ ಅಥವಾ ಬುಟ್ಟಿ ಎಲ್ಲ ಒಬ್ಬರ ತಲೆ ಮೇಲಿಂದ ಇನ್ನೊಬ್ಬರ ತಲೆಗೆ ತಗೊಳ್ಳಿಕ್ಕೆಲ್ಲ ನನಗೆ ಅಷ್ಟೊಂದು ಬರೋದಿಲ್ಲ. ಸೊ ತುಂಬ ಸರ್ಕಸ್ ಎಲ್ಲ ನಡೆಯುತ್ತೆ ಇವತ್ತು. ಸಣ್ಣವಳು ಅಂತ ಹೇಳಿಬಿಟ್ಟು ಸ್ವಲ್ಪ ಮತ್ತು ಬುಟ್ಟಿ ಎಲ್ಲ ಇರ್ಬೇಕಾದ್ರೆ ಸ್ವಲ್ಪ ಭಾರ ಆಗುತ್ತೆ ಅಂದರೆ ಪೆಲ್ಟಿ ಹೊಡೆತು. ಈ ಥರದ್ದೆಲ್ಲ ಇವತ್ತು ಆಗ್ತಾ ಇರತ್ತೆ. ಸ್ಪೆಷಲಾಗಿ ಇವತ್ತು ನನ್ನ ತಲೆ ಮೇಲೆ ಗೊಬ್ಬರದ ಬುಟ್ಟಿ ಎಷ್ಟು ಸಲ ಬೀಳತ್ತೋ ಅಥವಾ ಏನೇನಾಗುತ್ತೆ ಅಂತೇಳಿ. ಸೊ ನೋಡುವ ಬನ್ನಿ, ಲೆಟ್ಸ್ ಗೋ. ಇದೇ ತೋಟಕ್ಕೆ ಗೊಬ್ಬರನ ಹಾಕೋದು. ನೆಕ್ಸ್ಟ್ ಏನು ಎತ್ತರೆ ಉಂಟಲ್ಲ ಇದನ್ನು ಹರಡಬೇಕು. ಮಣ್ಣಿನ ಕೆಲಸ ಮಾಡೋದು, ಹಾಗೆ ಕಾಲಿಗೆನ ಚೇಂಜ್ ಮಾಡೋದು. ಆಲ್ರೆಡಿ ಅಣ್ಣ ಒಬ್ಬರೇ ಬಂದ್ಕೊಂಡು ಹೊರ್ತಾ ಇದ್ದಾರೆ. ಈಗ ನಾನು ಅಮ್ಮ ಸೇರಿಕೊಂಡು ತಲೆಗೆ ಒಂದು ಚುಂಬಿ ಕಟ್ಕೊಂಡು ಈಗ ನಾನು ಅಮ್ಮ ಸೇರಿಕೊಂಡು ಹೋರೋದು. ಅಣ್ಣನೂ ಸೇರಿಕೊಂಡು ಅಪ್ಪ ತುಂಬಿಕೊಡ್ತಾರೆ ಅನಿಸುತ್ತೆ. ಇದನ್ನು ಗೊಬ್ಬರ ಹಾಕಿಬಿಟ್ಟು ಇದ್ರ ಮೇಲ್ಗಡೆಯಿಂದ ಡೈರೆಕ್ಟಾಗಿ ಮಣ್ಣಿನ ಕೆಲಸ ಮಾಡೋದು. ಹಾಗಾಗಿ ಬೇಗ ಗೊಬ್ಬರ ಹಾಕಿ ಮುಗಿಸ್ಬೇಕಿತ್ತು. ಸೊ ಸ್ವಲ್ಪ ಟೈಮ್ ಆಯಿತು. ಗೊಬ್ಬರನ ಅಪ್ಪ ತುಂಬಿಸ್ಕೊಡ್ತಾ ಇದ್ದಾರೆ, ಅಣ್ಣ ಹೊರ್ತಾ ಇದ್ದಾರೆ. ನಾವು ಬರುವಷ್ಟರಲ್ಲಿ ವರ್ಣಬರ್ಣ ಕಷ್ಟ ಆಗುವಷ್ಟು ಆಲ್ರೆಡಿ ಒಬ್ಬರೇ ಅಣ್ಣನ ಹೊರಿದ್ರು. ಇಲ್ಲಿ ಹತ್ತಿರದಲ್ಲೇ ಇಳಿದ ತಕ್ಷಣ ಅಲ್ಲದೆ ಬಣ್ಣಕ್ಕೆ ಹಾಕಿಬಿಟ್ಟಿದ್ದಾರೆ. ಒಬ್ಬರೇ ಹೊರೋದ್ರಿಂದ ಸ್ವಲ್ಪ ಹತ್ತಿರ ಇರೋ ಬಣ್ಣಕ್ಕೆ ಹಾಕಿದ್ದಾರೆ. ನಾವೀಗ ಬಂದ ತಕ್ಷಣ ಈಗ ದೂರದಲ್ಲಿಂದ ಕೆಳಗಡೆಯಿಂದ ಹಾಕ್ತಾ ಬರುವ ಅಂತ ಹೇಳಿ. ಇಲ್ಲಿ ಗೊಬ್ಬರನೂ ಕೂಡ ನಾವು ಆ ತೋಟದಲ್ಲಿ ಹಾಕ್ತೀವಲ್ಲ, ಇಲ್ಲಿ ಸರಿಯಾಗಿ ಜಾಗ ಇಲ್ಲ. ಸ್ವಲ್ಪ ಇಳಿಜಾರಲ್ಲಿ ಗೊಬ್ಬರನ ಹಾಕಬೇಕಾಗತ್ತೆ. ಹಾಗಾಗಿ ಬುಟ್ಟಿ ತುಂಬಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗೆ ಇಳುವಂಥ ದಾರಿನೂ ಕೂಡ ಸ್ವಲ್ಪ ಘಟ್ಟ ಇರೋದ್ರಿಂದ ಕರೆಕ್ಟಾಗಿ ದಾರಿನೂ ಕರೆಕ್ಟ್ ಇಲ್ಲ. ಹೋರೋದು ಸ್ವಲ್ಪ ಹತ್ತಿರ ಆದ್ರೂ ಕೂಡ ಈ ಮೆಟ್ಲು ಇಳಿಬೇಕು, ಹತ್ತಬೇಕು. ಮತ್ತು ಮೆಟ್ಲಲ್ಲೂ ಕೂಡ ಚಿಕ್ಕದಾಗಿ ಕಲ್ಲಿದೆ, ಒಂಥರ ಗೊಚ್ಚು ಮಣ್ಣು ಥರ. ಅದನ್ನು ಸ್ಲಿಪ್ ಆಗೋ ಅಂದರೆ ಕಾಲೆಲ್ಲ ಜಾರೋಗೋ ಚಾನ್ಸಸ್ ಇರುತ್ತೆ. ಮತ್ತು ಒಬ್ಬರ ತಲೆ ಮೇಲೆ ಇನ್ನೊಬ್ಬರ ತಲೆಗೆ ಬುಟ್ಟಿನ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಈ ಮೆಟ್ಲಲ್ಲೆಲ್ಲ ಸ್ವಲ್ಪ ಕಷ್ಟ ಆಗಿಬಿಡತ್ತೆ. ಹತ್ತಿರ ಆದ್ರೂ ಕೂಡ ಹೋರೋದು ಸ್ವಲ್ಪ ಕ್ರಿಟಿಕಲ್ ಆಗಿದೆ ದಾರಿನೂ ಕೂಡ. ಪ್ರತಿ ವರ್ಷವೂ ಕೂಡ ಗೊಬ್ಬರ ಹೊರೋದು ಇದೇ ಥರ ಅವಸ್ಥೆ ಆಗಿರುತ್ತೆ. ಈ ವರ್ಷ ಈ ತೋಟಕ್ಕೆ ಮಣ್ಣಿನ ಕೆಲಸ ಮಾಡೋದ್ರಿಂದ ಗೊಬ್ಬರ ಹಾಕುವಷ್ಟು ಜಾಗ ಆದರೂ ಕರೆಕ್ಟಾಗಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಾಂತಂದರೆ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಆಗಿರುತ್ತೆ. ಈ ಸಲ ಕೆಲಸ ಮಾಡಬೇಕಿದ್ರೆ ಗೊಬ್ಬರ ಹಾಕೊಳ್ಳುವಷ್ಟು ಲೆವೆಲ್ ಜಾಗ ಮಾಡಿಕೊಂಡ್ರೆ ಗೊಬ್ಬರ ತುಂಬೋರಿಗೂ ಈಸಿ ಆಗುತ್ತೆ ಮತ್ತು ಸ್ವಲ್ಪ ಘಟ್ಟ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ.
ಸ್ವಲ್ಪ ಕೆಳಗಡೆ ಆಗಿತ್ತು, ಸ್ವಲ್ಪ ದೂರ ಆಗ್ತಿತ್ತು. 3 ಜನ ಹೋರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಪ್ಪನ ಹತ್ರ ಒಬ್ಬರ ಹತ್ರ ತುಂಬಿಸ್ಕೊಡೋಕೆ ಕಷ್ಟ ಆಯಿತು. ಹಾಗಾಗಿ ಇಬ್ಬರನ್ನ ಹೊರಿದ್ವಿ ಮತ್ತು ಇಬ್ಬರನ್ನ ತುಂಬಿಸ್ಕೊಡ್ಲಿಕ್ಕೆ ಬಂದ್ವಿ. ನಾನು ಕೂಡ ನಾನು ಅಪ್ಪನ ಹತ್ರನೂ ಆಗ್ತಾ ಇರಲಿಲ್ಲಾಗಿತ್ತು, ಸ್ವಲ್ಪ ಸುಸ್ತು ಜಾಸ್ತಿನೇ ಆಗಿತ್ತು ಅಪ್ಪನಿಗೆ. ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ತುಂಬಿಸ್ಕೊಡೋಕೆ ಸಹಾಯ ಮಾಡುವ ಅಂತೇಳಿ ನಾನು ಕೂಡ ಬಂದೆ. ತುಂಬಲಿಕ್ಕೆ ನನಗೆ ಅಷ್ಟೊಂದು ಬರೋದಿಲ್ಲ, ಆದರೆ ಅಪ್ಪ ಒಂದು ಸ್ವಲ್ಪ ಒಂದು ಬುಟ್ಟಿ ತಿಂದರೆ ನಾನು ಒಂದು ಸ್ವಲ್ಪ ಒಂದು ಬುಟ್ಟಿ ತಿಂದರೆ ಇಬ್ಬರಿಗೆ ಹೊರಲಿಕ್ಕೆ ಆಗತ್ತೆ. ಒಬ್ಬರ ಹತ್ರ ಆದರೆ ಒಂದು ಉಸಿರಾಡ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲಾಗಿತ್ತು, ಅಷ್ಟು ಹೆವಿ ಆಗ್ತಿತ್ತು ಬುಟ್ಟಿ ತುಂಬಿಸ್ಕೊಡೋಕ್ಕೆ. ಹಾಗಾಗಿ ಇಬ್ಬರು ತುಂಬಿಸ್ಕೊಟ್ವಿ. ಅಮ್ಮ ಮತ್ತು ಅಣ್ಣ ಸೇರ್ಕೊಂಡು ಹೊರ್ತಾ ಇದ್ದಾರೆ, ನಾನು ಮತ್ತು ಅಪ್ಪ ಸೇರಿಕೊಂಡು ತುಂಬಿಸ್ತಾ ಇದ್ದೀವಿ. ಇದು ಇಳಿಜಾರು ಆಗಿರೋದ್ರಿಂದ ಗೊಬ್ಬರ ತುಂಬಲಿಕ್ಕೆ ಭಾಳ ಕಷ್ಟ ಇದೆ. ಹಾಗೆ ಅಲ್ಲಿ ಫುಲ್ಲಾಗಿ ಕಲ್ಲು ಗೊಚ್ಚು ಥರ ಇದೆ, ಆ ಕಲ್ಲೂ ಕೂಡ ತುಂಬಿಸ್ಬೇಕಿದ್ರೆ ಬರ್ತಾ ಇತ್ತು. ಹಾಗಾಗಿ ನಾನು ಮತ್ತು ಅಪ್ಪ ಸೇರ್ಕೊಂಡು ತುಂಬ್ತಾ ಇದ್ದೀವಿ. ಅಪ್ಪಂಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು. ಸೊ ನಾನು ಕೂಡ ಕಷ್ಟಪಟ್ಟು ತುಂಬ್ತಾ ಇದ್ದೀನಿ. ತುಂಬಲಿಕ್ಕೆಲ್ಲ ಎಷ್ಟು ಕರೆಕ್ಟಾಗಿ ಬರೋದಿಲ್ಲ, ಆದರೂ ಕೂಡ ಕಷ್ಟಪಟ್ಟು ಹೇಗೋ ಮಾಡಿ ಸರ್ಕಸ್ ಮಾಡಿ ತುಂಬ್ತಾ ಇದ್ದೀನಿ. ಮೊದಲೇ ಮಧ್ಯಾಹ್ನ ಆಗ್ತಾ ಬಂದಿತ್ತಾಗಿತ್ತು. ಮೊದಲೇ ಗೊಬ್ಬರನ ಫುಲ್ ಬಿಸಿ ಬಿಸಿಯಾಗಿರುತ್ತೆ. ಅಲ್ಲಿ ಗೊಬ್ಬರದ ಮುಂದೆ ನಿಂತ್ಕೊಂಡ್ರೆ ಫುಲ್ ಬಿಸಿ, ಅಂದರೆ ಬೆಂಕಿ ಮುಂದೆ ನಿಂತ್ಕೊಂಡಂಗೆ ಆಗ್ತಾಯಿತ್ತು, ಅಷ್ಟು ಬಿಸಿಯಾಗಿತ್ತು. ಒಂದು ಕಡೆಯಿಂದ ಬಿಸಿಲು, ಒಂದು ಕಡೆಯಿಂದ ಆ ಗೊಬ್ಬರದ ಬಿಸಿ. ಸಾಕಾಗೋಯ್ತು. ಎಷ್ಟು ಬಿಸಿ ಇರುತ್ತೆ ಅಂತಂದರೆ ಗೊಬ್ಬರ ಫುಲ್ ಬಿಸಿ, ಕಾಲು ಇಡೋಕೆ ಆಗ್ತಾ ಇರಲಿಲ್ಲಾಗಿತ್ತು, ಅಷ್ಟು ಬಿಸಿ ಇತ್ತು ಗೊಬ್ಬರನೂ ಕೂಡ. ಅರ್ಧ ತೋಟಕ್ಕೆ ಗೊಬ್ಬರನ ಹಾಕಾಯಿತು. ಇನ್ನೊಂದು ಸ್ವಲ್ಪ ಇದೆ, ಒಂದನ್ನು 35 ಮರಕ್ಕಷ್ಟು ಇದೆ ಹಾಕೋದು. ಮಧ್ಯಾಹ್ನ ಆಯಿತು, ಹಸುನೂ ಆಯಿತು ಫುಲ್ಲಾಗಿ. ಹಾಗಾಗಿ ಈಗ ಮನೆಗೆ ಹೋಗಿ ಮಧ್ಯಾಹ್ನ ಮೇಲೆ ಬಂದು ನೋಡೋದು. ಈ ತೋಟಕ್ಕೆ ತಂದು ಹಾಕಿರುವಂಥ ಗೊಬ್ಬರ ಅಷ್ಟು ಸಾಕಾಗುತ್ತೆ ಇಲ್ವ ಅಂತಲೂ ಡೌಟ್ ಬರ್ತಾ ಇದೆ. ಮೇಲಿನ ತೋಟಕ್ಕೆ ಹಾಕಿದ್ವಲ್ಲ, ಅಲ್ಲಿ ಸ್ವಲ್ಪ ಜಾಸ್ತಿ ಇದ್ದರೆ ಈ ತೋಟಕ್ಕೆ ತರಬೇಕು ಅಂತ ಹೇಳಿ ಒಂದು ಬುಟ್ಟಿನ ಈ ರೀತಿ ಮಾಡಿ ಹಾಕಿದ್ದೀವಿ ಗೊಬ್ಬರನ. ತೋಟಕ್ಕೆ ಇಷ್ಟು ಗೊಬ್ಬರ ಹಾಕಿದ್ವಿ, ಈಗ ಫುಲ್ ಹಸುವಾಗಿಬಿಟ್ಟಿದೆ. ಒಂದು ಹೊತ್ತಿಗೆ ಮುಗಿಸ್ಲಿಕ್ಕಾಗಿಲ್ಲ. ಈಗ ಊಟ ಮಾಡ್ಕೊಂಡು ಬಂದು ನೆಕ್ಸ್ಟ್ ಇರುವಷ್ಟು ಅದಕ್ಕೆ ಹಾಕೋದು ಅಂತ ಹೇಳಿ ಫುಲ್ಲಾಗಿ ಈಗ ಹಾಕಿದ್ದೀವಿ. ಅಪ್ಪ ಸಾಕಾಗೋಯ್ತು. ಸೊ ಈಗ ಹೋಗಿ ಊಟ ಮಾಡೋದು. ಸೊ ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ಮತ್ತೆ ಬಂದು ಈ ತೋಟಕ್ಕೆ ಹಾಕಿಬಿಟ್ಟು ಮತ್ತೆ ಮೇಲಿನ ತೋಟಕ್ಕೆ ಹೀಗೆ ಹಾಕೋದು. ನಮ್ಮ ಮನೆ ಬೆಂಕಿ ನಮ್ಮಮ್ಮ ಈ ಥರ ಬೆರಳು ಲಟ್ಕೆ ತೆಗಿತಾಳೆ, ಕೈಯಿದ್ದು ಮತ್ತು ಕಾಲಿಂದ, ಅಂದರೆ ಮುಂದಿನ ಕಾಲಿಂದು ಮತ್ತು ಹಿಂದಿನ ಕಾಲಿದ್ದು. ನಾನು ಅಥವಾ ನಮ್ಮಮ್ಮ ಇಬ್ಬರಲ್ಲಿ ಒಬ್ಬರಾದರೂ ಕೂಡ ಅವಳ ಕಾಲಿಗೆ ಈ ರೀತಿ ಮಾಡಿ ಲಟ್ಕೆನ ತೆಗಿತೀವಿ. ಪಿಂಕ ಪಿಂಕು ನಮ್ಮ ಪಿಂಕಿ ಅವಳು. ಪಿಂಕಿ ಅಲ್ಲನೇ ಪಿಂಕಿ. ಗೊಬ್ಬರ ಹೊರ್ತಿರ್ಬೇಕಾದ್ರೆ ಅಲ್ಲಿ ತೋಟಕ್ಕೆ ಬರೋದು ಬಿಟ್ಕೊಂಡು ಮನೆಯಲ್ಲೇ ಕುತ್ಕೊಂಡಿದ್ದಾಳೆ ಪಿಂಕಿ. ಇದೇ ಥರ ಸರ್ಕಸ್ ನಡೆಯುತ್ತೆ ನಮ್ಮ ಮತ್ತು ಪಿಂಕಿಯ ಮತ್ತೆ, ಅಲ್ಲನೇ ಪಿಂಕಿ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸೇಮ್ ಪ್ರೊಸೆಸ್ಸು, ಮತ್ತೆ ಗೊಬ್ಬರ ಹೊರ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈ ತೋಟದ್ದೇ ಮುಗಿಯುತ್ತೆ, ಹೊರಿ ಅಷ್ಟು ಸಾಕಾಗುತ್ತೆ ಅಲ್ವೋ ಗೊತ್ತಿಲ್ಲ. ಇನ್ನು 55 ಮರನಷ್ಟು ಇದೆ ಅಂತ ಹಾಕೋದು. ಅಪ್ಪ ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡೋಕ್ಕಿಂತ ಮುಂಚೆ ಲೆಕ್ಕ ಮಾಡ್ಕೊಂಡು ಬಂದಿದ್ದಾರೆ, ಇನ್ನೂ 55 ಮರ ಇದೆ ಅಂತ ಹೇಳ್ಬಿಟ್ಟು. ಅಷ್ಟು ಗೊಬ್ಬರ ಇಲ್ಲಿ ಇಲ್ಲ ಅನಿಸುತ್ತೆ, ಬಟ್ ತುಂಬಿ ನೋಡಬೇಕು ಸಾಕಾಗತ್ತಾ ಇಲ್ವ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ಮೇಲಿನ ತೋಟದ ಹಾಕಿ ಅಲ್ಲಿ ಹೆಚ್ಚಿದರೆ ಮತ್ತು ಈ ತೋಟಕ್ಕೆ ತರಬೇಕು. ಸೊ ಎಲ್ಲನೂ ಒಂದೇ ಕಡೆಯೇ ಸಾಕಾಗ್ತಿದ್ರೆ ತೊಂದರೆನೇ ಇರ್ತಾ ಇರಲಿಲ್ಲ. ಸೊ ಇವಾಗ ಹೋಗಿ ಮತ್ತೆ ಗೊಬ್ಬರನ ಹೊರಿ ಈ ತೋಟದ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಇದ್ದರೆ ಮತ್ತು ಮೇಲಿನ ತೋಟಕ್ಕೆ ಹೋಗಿ ಹೊರೋದು. ಇಲ್ಲಿ ನನ್ನ ಅವಸ್ಥೆ ಹೇಗಾಗಿದೆ ಅಂದರೆ, ತೋಟದ್ದು ಗೊಬ್ಬರ ಎಲ್ಲ ಹಾಕೈತಿ. ಈ ತೋಟದ ಒಂದು 12 ಮರಕ್ಕೆ ಗೊಬ್ಬರ ಸಾಕಾಗಿಲ್ಲ, ಮೇಲಿನ ತೋಟದಿಂದ ತಗೊಂಡು ಬಂದ್ವಿ. ಹಾಗೆ ಇಲ್ಲಿ ಈಗ ಸ್ವಲ್ಪ ಸಂಜೆನೇ ಆಯಿತು. ಆ ತೋಟದ ಹಾಕೋದು ಬೇಡ, ನಾಳೆ ಹಾಕುವ ಅಂತ ಹೇಳಿ ಈ ತೋಟದ ಗೊಬ್ಬರ ಈಗ ಹರಡಬೇಕಲ್ಲ, ಬುಡ ಸಮೇತ ಫುಲ್ಲಾಗಿ ಸುತ್ತ ಗುದ್ದಿ ತಗೊಂಡು ಬರ್ರಿ ಅಂತ ಅಂದರು. ಹಾಗೆ ಮೋಟರ್ನ ಸ್ಟಾರ್ಟ್ ಮಾಡಿ ಇಲ್ಲಿ ಅಡಿಕೆ ಮರಕ್ಕೆಲ್ಲ ನೀರು ಬಿಟ್ಟು
ಈಗ ಗುದ್ಲಿನ ತಗೊಂಡು ಹೋಗ್ತಾ ಇದ್ದೀನಿ. 3 ಗುದ್ಲಿ ಇದೆ, ಚಿಕ್ಕ ಚಿಕ್ಕದು. ದೊಡ್ಡ ಗುದ್ಲಿಯಿಂದ ಹಾಕಿದ್ರೆ ಅಡುಗೆ ಮರಕ್ಕಾಗತ್ತೆ ಅಂತೇಳಿ ಚಿಕ್ಕ ಚಿಕ್ಕ ಗುದ್ಲಿನ 3 ತಗೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ಸಂಜೆ ತನಕ ಎಷ್ಟಾಗುತ್ತೋ ಅಷ್ಟನ್ನು ಗೊಬ್ಬರನ ಹರಡೋದು. ಸೊ ಬನ್ನಿ ಗೊಬ್ಬರನ ಹರಡುವಾಗ ನನಗೆ ಗುದ್ಲಿ ಬೇಡ, ನನಗೂ ಗುದ್ಲಿ ಕೊಟ್ಟರೆ ಅಡಿಕೆ ಮರಕ್ಕೆಲ್ಲ ತಾಗಿಸ್ಬಿಡ್ತೀನಿ. ನಾನು ಕೈಯಿಂದನೇ ಮಾಡ್ತೀನಿ. ಅಮ್ಮನೂ ಕೂಡ ನಾನು ಕೈಯಿಂದನೇ ಹರಡ್ತೀನಿ ಅಂತ ಹೇಳಿ ಅಪ್ಪಂಗೆ ಮತ್ತು ಅಣ್ಣಂಗೆ ಇಬ್ಬರಿಗೂ ಸೇರಿ ಅವರಿಗೆ ಗುದ್ಲಿ ಬೇಕಂತೆ. ಸೊ ಹಾಗಾಗಿ ತಗೊಂಡು ಬಂದಿದ್ದೀನಿ. ಯಾವ್ಯಾವ ಗುದ್ಲಿ ಬೇಕಂತ ಗೊತ್ತಾಗಿಲ್ಲ, ಇರೋದಷ್ಟು ಚಿಕ್ಕ ಚಿಕ್ಕ ಗುದ್ಲಿ ಅಷ್ಟು ತಗೊಂಡು ಬಂದಿದ್ದೀನಿ. ಸೊ ನೋಡುವ ಈಗ ಗೊಬ್ಬರನ ಹೇಗೆ ಹರಡೋದು, ಹೀಗೆ ಹರಡುತ್ತಾರೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ. ತೋಟ ಪೂರ್ತಿಯಾಗಿ ಗೊಬ್ಬರ ಎಲ್ಲ ಹಾಕಿ ಮುಗೀತು, ಈಗ ಹರಡೋದು. ಸೊ ಈಗ ಅಮ್ಮ ಇಲ್ಲಿ ಆಲ್ರೆಡಿ ಹರಡ್ತಾ ಇದ್ದಾಳೆ ಕೈಯಿಂದನೇ. ಸೊ ಬನ್ನಿ ಹೇಗೆ ಹರಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ನೋಡುವ. ಸೊ ನನಗೂ ಹರಡಿಸ್ಬೇಕು ಅಂದರೆ ಹೇಗೆ ಸುತ್ತ ಅಂತ ಹೇಳಿಬಿಟ್ಟು ಜಸ್ಟ್ ಸ್ವಲ್ಪ ಒದ್ದೆ ಆಗಿದೆ, ನೀರಿನೂ ಕೂಡ ಒಣಗಲಿಲ್ಲ ಗೊಬ್ಬರದ್ದು. ಹರಡಲಿಕ್ಕೆ ಕೈಯಿಂದೆಲ್ಲ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಗುದ್ದಿಲ್ ತಗೊಂಡ್ರೆ ಗ್ಯಾರಂಟಿ ಅಡಿಕೆ ಮರಕ್ಕೆ ತಾಗಿಸ್ಬಿಡ್ತೀನಿ, ಪೆಟ್ಟು ಬೀಳುತ್ತೆ ಅಂತೇಳಿ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ, ಅಷ್ಟು ಗುರಿಗೆ ಚೆಂದ ಇದೆ ನನಗೆ. ಸೊ ಹಾಗಾಗಿ ಇಲ್ಲಿ ಈಗ ಅಮ್ಮ ಹರಡ್ತಾ ಇದ್ದಾಳೆ, ಸರಿಯಾಗಿ ರೌಂಡಾಗಿ ಹರಡ್ತಾ ಇದ್ದಾಳೆ. ಸೊ ನೋಡು, ಸಗಣಿ ಗೊಬ್ಬರ ಏನಿದೆಯಲ್ಲ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರನ ಹರಡಕ್ಕೆ ನಾವು ಮಾಡಬೇಕು. ಅಡಿಕೆ ಬುಡಕ್ಕೆ ಹರಡಬೇಕಂತಲಿಲ್ಲ, ಸಾಧ್ಯ ಆದಷ್ಟನ್ನು ದೂರನೇ ಹರಡಬೇಕು. ಯಾಕೆಂದರೆ ಬೇರೆನೆಲ್ಲ ಹೊರಗಡೆ ಹೋಗಿರತ್ತಲ್ವ, ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಸುತ್ತ ರೌಂಡನ್ನು ಕೂಡ ಎಷ್ಟಾಗುತ್ತೋ ಅಷ್ಟು ದೂರದಲ್ಲೇ ನಾವು ಹರಡಲಿಕ್ಕೆ ಟ್ರೈ ಮಾಡಬೇಕು. ಜಾಗ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ, ಜಾಗ ಇದ್ದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಹೊರಗಡೆನೇ ಗೊಬ್ಬರನ ಹರಡಬೇಕಾಗತ್ತೆ. ಹೀಗೆ ಚಂದ ಮಾಡಿ ಎಲ್ಲ ಕಡೆನೂ ಹರಡಿತಿದ್ದಾರೆ. ಈಗ ಸುತ್ತ ಮಾಡಿ ಈ ಕಡೆ ಇದೇನಿದೆಯಲ್ಲ ಈ ಪಟ್ಟಿಗೆ, ಇಲ್ಲಿ ಈ ಕಡೆ ಹರಡಲಿಕ್ಕೆ ಜಾಗ ಇಲ್ಲ, ದೊಡ್ಡದಾಗಿ ಖಾಲಿ ಮಾಡಿಕೊಟ್ಟಿದ್ದೀವಲ್ಲ, ಹಾಗಾಗಿ ಈ ಕಡೆ ಅಷ್ಟೇ ಹರಡಬೇಕಾಗಿದೆ. ಬಾಕಿದಕ್ಕೆಲ್ಲ ಫುಲ್ ಜಾಗ ಇದೆ, ಅದಕ್ಕೊಂದೇ ಜಾಗ ಇಲ್ದಿರೋದು ಆ ಪಟ್ಟಿಗೆ ಸೈಡಿಗೆ ಅಷ್ಟೇ. ಇದಕ್ಕೆಲ್ಲ ರೌಂಡನ್ನು ಪೂರ್ತಿಯಾಗಿ ಈ ಥರ ಹರಡ್ಕೊಂಡ್ರೆ ಆಯಿತು. ಈ ಕಡೆದೆಲ್ಲ ಇನ್ನೂ ಹರಡಿಲ್ಲ, ಈ ಕಡೆದಷ್ಟು ಹರಡಾಗಿದೆ. ಇರುತ್ತೆ, ನಿಮ್ಗೆ ಅದನ್ನು ಕಾಣಿಸ್ತೀನಿ ಯಾವ ರೀತಿ ಇರುತ್ತೆ ಅಂಥೇಳಿ. ಇಲ್ಲಿದೆ, ಈ ಥರ ವೈಟ್ ಹುಳ ಇದೆ, ತುಂಬ ಇತ್ತದು. ಇಲ್ಲೊಂದು ಗೊಬ್ಬರದಲ್ಲಿ ಈಗ ಹರಡಬೇಕಿದ್ರೆ ನನಗೆ ಸಿಕ್ತು ಒಂದು ಈ ಥರ ವೈಟ್ ಹುಳ. ಇದು ಗೊಬ್ಬರದಲ್ಲಿ ಮಾತ್ರ ಇರುತ್ತೆ ಈ ಥರ ಹುಳ. ಇದು ಯಾಕೋ ಇದು ಅವಾಗ ನೆಟ್ಟಾಗಿತ್ತು, ಇದು ನೋಡಿ ಈ ಥರ ಇರುತ್ತೆ. ಇದು ಗೊಬ್ಬರದ ಹುಳ ಅಥವಾ ಏನೋ ಅಂತಾರೆ ಅನಿಸುತ್ತೆ, ನಾವಂತೂ ಗೊಬ್ಬರದಲ್ಲಿರುವಂಥ ಹುಳ ಅಂತೀವಿ. ಗೊಬ್ಬರ ಹುಳ ಇರ್ಬೋದು ಇದು. ಇವಾಗ ಹೀಗೆ ನಡ್ಕೊಂಡು ಹೋಗ್ಲಿಕ್ಕೆ ಏನು ಸ್ಟ್ರೈಟ್ ಆಗಿದೆ. ಇದ್ರ ಒಳಗಡೆ ಫುಲ್ಲಾಗಿ ಅವರು ಸಗಣಿನೇ ತಿನ್ಕೊಂಡಿರುತ್ತೆ, ಅದ್ರ ಹೊರಗಡೆ ಮಾತ್ರ ವೈಟ್ ಫುಲ್ಲು. ಇಲ್ಲೊಂದು ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಾ ಇದೆ, ಹೊಟ್ಟೆ ಒಳಗೆಲ್ಲ ಪೂರ್ತಿ ಸಗಣಿನೇ ತಿನ್ಕೊಂಡಿರುತ್ತೆ. ಇದು ಗೊಬ್ಬರ ಎಲ್ಲ ಹರಡಿ ಮುಗೀತು. ಈ ತೋಟದ್ದು ಗೊಬ್ಬರ ಹಾಕಿ ಮುಗೀತು, ಹರಡಿನೂ ಮುಗೀತು. ಇನ್ನೇನು ಮಣ್ಣು ಕೆಲಸ ಮಾಡೋದಿಲ್ಲ. ಅಣ್ಣ ನೋಡ್ತಿದ್ದಾರೆ ಗಟ್ಟಿ ಇದೆಯಾ ಅಥವಾ ಮಣ್ಣು ಹೇಗಿದೆಯಾ ಅಂತ ಹೇಳಿಬಿಟ್ಟು. ಗಟ್ಟಿ ಉಂಟಾ ಇದು? ಒಂದು ದಿನಕ್ಕೆ ಒಂದು ತೋಟದ ಗೊಬ್ಬರ ಹಾಕಿ ಗೊಬ್ಬರ ಹರಡ್ಸೋಕ್ಕೆ ಬೇಕಾಯಿತು. ಟೋಟಲಾಗಿ ಈ ತೋಟದಲ್ಲಿ ಒಂದು 180 ಅಡಿಕೆ ಮರ ಇದೆ ಮತ್ತು ಒಂದು 12 ತೆಂಗಿನ ಮರ ಇದೆ. ಅಷ್ಟಕ್ಕೆ ಗೊಬ್ಬರ ಹಾಕಿ ಗೊಬ್ಬರನ ಹರಡಾಯಿತು. ಸ್ವಲ್ಪ ಬೇಗನೆ ಮುಗೀತಿತ್ತು. ಇನ್ನೊಂದು 12 ಬುಟ್ಟಿ ಮೇಲಿನ ತೋಟದಿಂದ ಇಲ್ಲಿ ತೋರೋಕ್ಕೆ ಒಂದು ಸುಮಾರು 1 ಗಂಟೆ ಬೇಕಾಯ್ತು ನಮಗೆ. ಅಲ್ಲಿಂದ ಇಲ್ಲಿಗೆ ಸ್ವಲ್ಪ ದೂರ ಆಗುತ್ತಲ್ಲ, ಹಾಗಾಗಿ. ಸೊ ಒಟ್ಟಿನಲ್ಲಿ ಒಂದು ತೋಟದ ಮುಗೀತು. ನಾಳೆ ಇನ್ನೊಂದು ತೋಟದ ಮುಗಿಸಿದ್ರೆ ಮನೆ ಹತ್ರ ಇರೋ ತೋಟದ ಫಿನಿಶ್ ಆಗಿಬಿಡುತ್ತೆ.
ತೋಟದಿಂದ ಕೆಲಸ ಎಲ್ಲ ಮುಗಿಸಿ ಘಟ್ಟ ಹತ್ಬೇಕಿದ್ರೆ ಉಂಟಲ್ಲ ಯಪ್ಪು, ಯಾಕಾದರೂ ಈ ಘಟ್ಟ ಇದೆ ಅನಿಸುತ್ತೆ. ನಾರ್ಮಲ್ ಆಗಿ ಹತ್ತಕ್ಕೆ ಕಷ್ಟ ಆಗ್ತಿತ್ತು. ಇವತ್ತೇ ಮತ್ತೆ ಗೊಬ್ಬರ ಹೊರಿದ್ದು, ಗೊಬ್ಬರ ಆಡಿಸಿದ್ದು, ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಥರ ಬಸ್ಕಿ ತೆಗಿತೀವಲ್ಲ ನಾವು ಕಿವಿ ಹಿಡ್ಕೊಂಡು, ಆ ರೇಂಜಿಗೆ ಆಯಿತು. ಸೊ ಈಗ ಮನೆಗೆ ಬಂದು ಸಂಜೆಗೆ ಮನೆ ಕೆಲಸ ಮತ್ತೆ ಮಾಡೋದು. ಸುಮಾರು 5 ಕಾಲಾಗಿದೆ ಇವಾಗ. ಅಷ್ಟಕ್ಕೆ ಕೆಲಸ ಎಲ್ಲ ಮುಗೀತು. ಇನ್ನು ನಾಳೆ ಮತ್ತು ಸೇಮ್ ಕೆಲಸ, ಮತ್ತೆ ಗೊಬ್ಬರ ಹೊರಡೋದು. ನಾಡಿದ್ದು ಕೂಡ ಸೇಮ್ ಕೆಲಸ. ಈಗ ಗೊಬ್ಬರದ ಕೆಲಸ ಅಷ್ಟು ತೋಟಕ್ಕೆ ಹಾಕಿ ಮುಗಿಸೋ ತನಕ ಸೇಮ್ ಅದೇ ಕೆಲಸ ಆಗಿರುತ್ತೆ. ಅದರ ನೆಕ್ಸ್ಟ್ ತೋಟದಲ್ಲಿ ಕೆಲಸ ಮಾಡೋದು, ಕಾಳು ಮೆಣಸು ಕೊಯ್ಯೋದು, ಅದೆಲ್ಲ ಉಂಟು ಇನ್ನು ಕೆಲಸ ಮಾಡೋದು. ಆಲ್ರೆಡಿ ಇಲ್ಲಿ ಮಲ್ಕಿಗೆಲ್ಲ ಇನ್ನು ನೀರು ಬಿಟ್ಟುದುಂಟು. ಅದನ್ನೆಲ್ಲ ಈಗ ಚೆಕ್ ಮಾಡಬೇಕು, ಎಲ್ಲೆಲ್ಲಿ ಯಾವ್ಯಾವ ಮರಕ್ಕೆ ಕರೆಕ್ಟಾಗಿ ನೀರು ಬೀಳ್ತಾ ಇದೆ ಅಲ್ವ ಅಂತ ಹೇಳಿಬಿಟ್ಟು ನೋಡಬೇಕು. ಅದನ್ನು ನೋಡಿಬಿಟ್ಟು ಆದಮೇಲೆ ಹೂವಿನ ಗಿಡಕ್ಕೆ ನಿನ್ನೆ ಆಲ್ರೆಡಿ ನೀರು ಬಿಟ್ಟಿದ್ದುಂಟು. ಇವತ್ತು ಮತ್ತೆ ನೀರು ಬಿಡೋದಿಲ್ಲ, ನಾಳೆ ನೋಡುವ ಹೂವಿನ ಗಿಡಕ್ಕೆಲ್ಲ ನೀರು ಬಿಡೋದು. ಸೊ ಈಗ ಡ್ರಿಪ್ಪಿನೆಲ್ಲ ಎಲ್ಲೆಲ್ಲಿ ನೀರು ಬಿಡ್ತಿದೆ ಅಂತ ಹೇಳಿ ಒಂದು ಸತಿ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಡಿಕೆ ಸಸಿಗೆ ಜಟ್ಟನ್ನು ಬಿಟ್ಬಿಟ್ರೆ ಇವತ್ತಿನ ನೀರು ಬಿಡೋ ಕೆಲಸನೂ ಮುಗಿಯುತ್ತೆ. ಹಾಗೆ ಸಂಜೆ ಅಡುಗೆ ಕೆಲಸ ಒಂದು ಬಾಕಿ ಇರುತ್ತೆ, ದನಗಳು ಕಟ್ಟೋದು ಅದೊಂದು ಸ್ವಲ್ಪ ಕೆಲಸ ಬಾಕಿ ಇರುತ್ತೆ. ಸೊ ಅಷ್ಟೇ. ತಗೊಂಡು ಬಂದಿದ್ವಲ್ಲ ರಾಮಪತ್ರೆ ಅಂತೇಳಿ, ಇದು ಈಗ ಫುಲ್ಲಾಗಿ ಒಣಗಿದೆ. ಒಂದೇ ಬಿಸಿಲಿಗೆ ಕರೆಕ್ಟ್ ಬೆಳಗಿಂದ ಸಂಜೆ ತನಕ ಆದರೆ ಒಂದು ಬಿಸಿಲಿಗೆ ಕರೆಕ್ಟಾಗಿ ಮುಗಿಸುತ್ತೆ. ಮುಗಿಸಿದ ಮೇಲೂ ಕೂಡ ಇದೇ ರೀತಿಯಾಗಿ ಫುಲ್ಲಾಗಿ ಕೆಂಪು ಕಲರಿಗೆ ಬಂದಿರುತ್ತೆ. ಫಸ್ಟ್ ಅದು ನಾವು ಹೊಡೆದಿದ್ವಲ್ಲ ಆವಾಗ ಒಂದು ಸ್ವಲ್ಪ ಕೇಸರಿ ಕಲರ್ ಹೊಡೆಯುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಒಂದು ಇದರಲ್ಲೂ ತುಂಬಿಟ್ರೆ ಅಥವಾ ಹಾಗೆ ಇಟ್ಬಿಟ್ರೆ ಒಂದು ಸ್ವಲ್ಪ ಒಂಥರ ಕೇಸರಿ ಕಲರಿಗೆ, ಫುಲ್ ಅಚ್ಚು ಕೇಸರಿ ಕಲರಿಗೆ ಬಂದಿರುತ್ತೆ. ಒಣಗಿದ ಮೇಲೆ ಈ ಥರ ಕೆಂಪು ಕಲರಿಗೆ ಬಂದಿರುತ್ತೆ. ಸೊ ಇದನ್ನು ಪೂರ್ತಿಯಾಗಿ ಗರ್ಗರಿಯಾಗಿದೆ. ಇವಾಗ ಇದನ್ನು ತುಂಬಿಟ್ರೆ ಅದು ಕೆಡೋದಿಲ್ಲ, ಪೂರ್ತಿಯಾಗಿ ಒಣಗಬೇಕು. ಈಗ ಇದು ರಾಮಪತ್ರಿನ ಫುಲ್ಲಾಗಿ ಒಣಗಿರುವಂಥದ್ದು. 3 ನಾಯಿ ಮರಿ ಇತ್ತಲ್ಲ, 2 ನಾಯಿ ಮರಿನ ಯಾರೋ ತಗೊಂಡು ಹೋದ್ಲು. ಇವಳೊಬ್ಬಳು ಇದ್ದಾಳೆ, ಇಷ್ಟು ದೊಡ್ಡವಳಾಗಿದ್ದಾಳೆ. ಗೊಬ್ಬರ ಹೊಲಿಗೆ ಹೋದಾಗ ತೋಟದಲ್ಲೂ ಕೂಡ ಬಂದಿದ್ಲು ಅವಳು ಅಮ್ಮನ ಜೊತೆಗೆ, ಡಿಮ್ಮಿ ಜೊತೆಗೆ. ಇವಳಿಗೆ ಏನು ಹೆಸರಿಟ್ಟಿದ್ದಾರಂತ ಗೊತ್ತಿಲ್ಲ. ಇವಳು ನೋಡಿ ಎಷ್ಟು ಮುದ್ದಾಗಿದ್ದಾಳೆ. ಬಟ್ ನಮ್ಮನೆ ಪಿಂಕಿ ಇದ್ದಾಳಲ್ಲ, ದೊಡ್ಡ ಹೊಟ್ಟೆಗೆ ಚಿನ್ನ ಪಾಪಿ, ಬರಕೊಡೋದಿಲ್ಲ. ಎಲ್ಲಾದರೂ ಸಿಕ್ಕಿದಾಗ ಇವ್ರ ಸ್ವಾಗತ ನೋಡಿ ನನಗೆ ಬೇಜಾರು ಅನ್ಸ್ಬಿಡತ್ತೆ. ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದರೆ, ಅಯ್ಯೋ ದೇವ್ರೆ, ಎಂತದೆ ಎಂತದೆ ಇವನು ಪಿಂಟು, ಇವನು ಯಾವಾಗಲೂ ಬರ್ತಾ ಇರ್ತಾರೆ. ಪಿಂಕಿ ಮಗನೆಯ ಯಾವಾಗಲೂ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ 3 ಹೊತ್ತಿಗೂ ನಮ್ಮ ಮನೆಗೆ ಎಂಟ್ರಿ ಇದ್ದೇ ಇರುತ್ತೆ. ಡಿಮಿಗೂ ಬಡಕೊಡೋದಿಲ್ಲ. ಹಾಗೆ ಇದಕ್ಕೂ ಕೂಡ ಇನ್ನೂ ಬರೋ ಅಭ್ಯಾಸ ಮಾಡಿಸ್ಕೊಂಡಿಲ್ಲ ನಾವು. ನಮ್ಮನೆ ನಾಯಿಗೆ ಪಿಂಕಿ ಇದ್ದಾಳಲ್ಲ, ತುಂಬ ಡೇಂಜರು. ಬಂದರೆ ಕಚ್ಚಿ ಬಿಡುತ್ತೆ. ಕಚ್ಚಿದ್ರೆ ನಾಯಿ ಚೆನ್ನಾಗಾಗೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮನೆಗೆ ಬರೋ ಅಭ್ಯಾಸನ ನಾವು ಮಾಡಿಸ್ಕೊಂಡಿಲ್ಲ. ಅವಳು ಭಾಳ ಡೇಂಜರ್ ಇದ್ದಾಳೆ. ಅವಳು ತನ್ನ ಮಕ್ಕಳಿಗೆ ಮಾತ್ರ ಕಚ್ಚೋದಿಲ್ಲ, ಬಾಕಿಯವ್ರಿಗೆ ಎಲ್ಲರೂ ಕಚ್ಚೋದೇ. ಹಲಸಿನ ಹಣ್ಣು ಒಂದು ಇಷ್ಟು ದೊಡ್ಡಾಗಿದೆ, ಇನ್ನೂ ಇಷ್ಟು ಚಿಕ್ಕದಾಗಿ ಬರೋದೇ ಉಂಟು. ಇನ್ನು ಇಷ್ಟು ದೊಡ್ಡದಾಗಿದೆ, ಇನ್ನೂ ಒಂದು ಇಷ್ಟು ದೊಡ್ಡದಾಗಿದೆ. ಒಂದೇ ಗೊಂಚಲಿಗೆ ಎಲ್ಲ ರೀತಿಯಂಥ ಹಲಸಿನ ಕಾಯಿ ಬಿಡ್ತಾ ಇದೆ. ಹಾಗೆ ಇದೇ ಮರಕ್ಕೆ ಇನ್ನೂ ದೊಡ್ಡದಾಗಿರುವಂಥದ್ದು ಬಂದಿದೆ. ಇದು ಕೆಳಗಡೆ ಆಯಿತಾ, ಇನ್ನು ಮೇಲ್ಗಡೆ ಅಲ್ಲ. ಅದೇ ಮರಕ್ಕೆ ಅಷ್ಟು ದೊಡ್ಡನೂ ಕೂಡ ಆಗಿದೆ. ಇನ್ನೂ ಬರೋದು ಉಂಟು. ಇದೆ ಇಲ್ಲೆಲ್ಲ ಕೆಳಗಡೆ ಇನ್ನು ಚಿಕ್ಕದಾಗಿ ಬರೋದು ಉಂಟು. ಒಂದು ಸ್ವಲ್ಪ ಇಷ್ಟು ದೊಡ್ಡನೂ ಕೂಡ ಆಗಿಬಿಟ್ಟಿದ್ದಾವೆ. ಇದು ಯಾವ ಥರ ಹಲಸಿನಕಾಯಿ ಬೆಳೆ ಬರ್ತಾ ಇದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ ದೇವ್ರೆ. ಓ ತ್ರಿಪುರ ಸುಂದರಿಗಳ, ಎಂತ ಮಾಡ್ತಿದ್ರೆ? ಎಂತ ಮಾಡ್ತಿದ್ದಿ? ಎಂತ ಮಾಡ್ತಿದ್ದಿ ನೀನು? ಮೇಲ್ಗಡೆ ಹತ್ಕೊಂಡು ಎಂತ ಮಾಡೋದು ದಿನ? ಎಂತ ಮಾಡೋದು? ಇವಳಿಗೆ ಮೇಲ್ಗಡೆ ಹತ್ತಕ್ಕೆ ಬರೋದಿಲ್ಲ. ಇವಳು ಮೇಲ್ಗಡೆ ಹತ್ತು ಕೂತ್ಕೊಳ್ಳೋದು, ಇವಳು ಕೆಳಗಡೆ ಹುಲ್ಲು ಹಾಕ್ಕೊಂಡು ಅದ್ರ ಮೇಲ್ಗಡೆ ಕೂತ್ಕೊಳ್ಳೋದು. ಬರೀ ಇಂಥದ್ದೇ ಆಯಿತು. ಹೊಟ್ಟೆ ಫುಲ್ಲಾಗಿದೆ ಇವಾಗ ಅಲ್ಲ. ಇದು ಹೊಟ್ಟೆ ಫುಲ್ಲಾಗಿಲ್ಲ. ಈ ಹೊಟ್ಟೆ ಫುಲ್ಲಾಗಿಲ್ಲ. ಹೊಟ್ಟೆ ಮುಟ್ಟಬಾರ್ದು. ನೀ ಹಿಡಿತಿ. ನಿನ್ನ ಹೊಟ್ಟೆನೂ ಫುಲ್ಲಾಗಿಲ್ಲ. ಇದು ಹೊಟ್ಟೆ ಫುಲ್ಲಾಗಿಲ್ಲ. ಇದು ಅವಲ್ಲ ಶಂಪು ಹೊಟ್ಟೆ ಫುಲ್ಲಾಗಿಲ್ಲ. ಎಂತಂದರೆ ನಿಮ್ಗೆಲ್ಲರಿಗೂ ಹೊರಗಡೆ ಹೋಗಿ ಒಂದಿನ ಮೇಕಂಬರಕ್ಕೆ ಬಿಡಬೇಕು. ಗೊತ್ತಾಯ್ತು ಸಂಪು, ಗೊತ್ತಾಯ್ತು. ಇಲ್ಲಿ ನೋಡು ಸಂಪು, ಇಲ್ಲಿ ನೋಡಾ, ಇಷ್ಟು ಮಸ್ತಿ ಮಾಡ್ತೀಯ ನೀನು. ಇಷ್ಟು ಮಸ್ತಿ ಮಾಡ್ತೀಯ ಸುಗ್ಗಿ. ಸೊ ಕೊಟ್ಟಿಗೆನೆಲ್ಲ ಈಗ ಕ್ಲೀನ್ ಮಾಡಿಬಿಟ್ಟು ಹುಲ್ಲು ಹಾಕಿ, ಇನ್ನೇನು ದನ ಬರುತ್ತೆ. ಇದು ನಮ್ಮ ದನನೂ ಕೂಡ ವಿಚಿತ್ರವಾಗಿದೆಯಪ್ಪ. ಅರ್ಧ ದನ ಬೇಗ ಬರುತ್ತೆ, ಇನ್ನು ಅರ್ಧ ದನ ಅದೇನು ಹಣ್ಣು ಯಾವುದೋ ಒಂದು ಮರಕ್ಕೆ ಹಣ್ಣು ಬಿಡೋಕೆ ಅಂದರೆ ಹಣ್ಣಾಗಿ ಕೆಳಗಡೆ ಬೀಳ್ತಿದೆಯಂತೆ. ಆ ಮರ ಎಲ್ಲೇ ಇವ್ರೂ ಕೂಡ ಅಲ್ಲಿ ಹೋಗಿ ಅದನ್ನು ತಿನ್ಕೊಂಡು ಬರೋ ತನಕ ಅವ್ರಿಗೆ ಸಮಾಧಾನ ಇಲ್ಲ.
ಈಗ ಒಂದು ಆಕಳ ಮತ್ತು 2 ಕರ ಬೇಗ ಬಂದುಬಿಡತ್ತೆ ಕೊಟ್ಟಿಗೆಗೆ ಡೈರೆಕ್ಟಾಗಿ ರೋಡಿಂದ ಪಾಸಾಗಿ ಗೇಟ್ ಒಳಗೆ ಹೋಗಿಬಿಟ್ಟು ಅಲ್ಲಿ ಒಂದು ಮರ ಹಣ್ಣಾಗ್ತಾ ಇದೆಯಂತ ಅಲ್ಲೋಗಿ ತಿನ್ಕೊಂಡು ಬರ್ತಾರೆ ಅವರು. ಇವರೆಲ್ಲ ಡೈರೆಕ್ಟಾಗಿ ಕೊಟ್ಟಿಗೆಗೆ ಬಂದುಬಿಡ್ತಾರೆ. ಆದರೆ ಅವರು ಆ ಮರಕ್ಕೆ ಭೇಟಿ ಮಾಡದೆ ಬರೋರೇ ಅಲ್ಲ. ನಾವು ಬಡ್ಕೊಂಡು ಬರೋಕ್ಕೆ ಹೋದ್ರೂ ಕೂಡ ಸೀದಾ ನಮಗೆ ಸೈಡ್ ಹಾಕಿ ರನ್ನಿಂಗ್ ರೇಸ್ ಮಾಡಿಬಿಡ್ತಾರೆ. ಒಟ್ಟಿನಲ್ಲಿ ಆ ಮರಕ್ಕೆ ಹೋಗಿ ಆ ಹಣ್ಣನ್ನು ತಿನ್ಕೊಂಡು ಬಂದೇ ಬರ್ತಾರೆ. ಸೊ ಹಾಗಾಗಿ ಬೇಗನೆ ರೆಡಿ ಮಾಡಿ ಇಟ್ಟರೆ ಕೊಟ್ಟಿಗೆನ ಅವ್ರು ಬಂದ ತಕ್ಷಣ ಕೊಟ್ಟು ಬಿಡ್ಬೋದು ಅಂತೇಳಿ ಈಸಿಯಾಗಿ ಬಿಡತ್ತೆ. ಇಲ್ಲ ಅಂತಂದ್ರೆ ಅವ್ರು ಬಂದ ತಕ್ಷಣ ಹೊರಗಡೆ ವೇಟ್ ಮಾಡಿಸೋದು, ಇವ್ರುಗಳ ಬಬ್ಬೆ ಕೇಳೋಕ್ಕಾಗೋದಿಲ್ಲ, ಮತ್ತು ಅವ್ರಿಗೂ ಕೂಡ ಬಬ್ಬೆ ಹಾಕ್ತಾರೆ, ಹಾಗೆ ಹೀಗೆ ಅಂತೇಳಿ ದಾಂದ್ಲೆ ಎಸ್ಬಿಡ್ತಾರೆ ಇವರು ಕೂಡ. ಸೊ ಹಾಗಾಗಿ ಮನೇಲಿದ್ದಾಗಲೂ ಕೂಡ ಬೇಗ ಕೊಟ್ಟಿಗೆ ಮುಂದೆ ಕೆಲಸ ಮಾಡಿಬಿಟ್ರೆ ನೆಕ್ಸ್ಟ್ ಅವ್ರು ಬಂದ ತಕ್ಷಣ ಕಟ್ಟಿಬಿಡೋದು. ಸಮಸ್ಯೆನೇ ಇರೋದಿಲ್ಲಪ್ಪ ದೇವ್ರೆ, ಹೀಗೆ ಮಾಡಿಬಿಟ್ರಿ. ಇಲ್ಲ ಅಂತಂದ್ರೆ ಇವ್ರುಗಳ ಬಬ್ಬೆ ಕೇಳೋಕ್ಕಾಗೋದಿಲ್ಲ, ಹೊರಗಡೆಯಿಂದ ಅವ್ರುಗಳ ಬಬ್ಬೆ ಕೇಳೋಕ್ಕಾಗೋದಿಲ್ಲ. ಊರವರೆಲ್ಲ ಇವ್ರೇನಪ್ಪ ದನನೇ ಕಟ್ಟೋದಿಲ್ವಾ ಅಥವಾ ದನ ಬಂದ್ರೂ ಕಟ್ಟೋಕ್ಕಾಗೋದಿಲ್ವ ಅಂತೇಳಿ ಅವ್ರು ಮಾತಾಡ್ಕೊತಾರೆ. ಸೊ ಹೀಗಾಗಿ ಈಗ ನಾನು ಬೇಗ ದನ ಕೊಟ್ಟಿಗೆದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಸೊ ನೆಕ್ಸ್ಟ್ ಏನು ಕೆಲಸ ಅಂತ ನೋಡಬೇಕು.